ಹುಚ್ಚುಚ್ಚು ಮಾತನಾಡುವುದನ್ನು ನಿಲ್ಲಿಸಿ ಆತ್ಮನಿರೀಕ್ಷಣೆ. ಕೇಜ್ರಿವಾಲ್ ಸೋತಾರಲ್ಲ, ಮನೀಶ್ ಸಿಸೋಡಿಯಾ ಸೋತಾರ, ಪ್ರೆಸಿಡೆಂಟ್ ಮುಖ್ಯಮಂತ್ರಿನೂ ಸೋಲುವ ಹಾದಿಯಲ್ಲಿದ್ದಾರೆ. 48 ಸ್ಥಾನಗಳಿಗೆ ಬಂದು ನಾವು ಮುಟ್ಟಿದ್ದೀವಿ. ಈಗ ಆ ಕಡೆ ಈ ಕಡೆ ಆಗ್ಬೋದು. ನಾನು ಅದರ ಬಗ್ಗೆ ಆ ನಂಬರ್ ಬಗ್ಗೆ ನಾನು ಈಗ ಇಮಿಡಿಯೇಟ್ ಏನು ಮಾತಾಡ್ತಲ್ಲ, ಬಟ್ ಗೆಲುವಿನ ಹಾದಿಯಲ್ಲಿ ನಾವಿದ್ದೇವೆ. ಅದಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ನಾ ಹೇಳೋದು, ಯಾರು ನಿಮ್ಮನ್ನು ಮುಗಿಸ್ತಾರ ಅವ್ರ ಜೊತೆಗೆ ಹೋರಾಟ ಮಾಡೋದು ಕಲಿದ್ನಿ. ನಿಮ್ಮನ್ನು ಬಂದು ಹೊಡಿತಾರ, ಆಮೇಲಿಂದ ಅಯ್ಯೋ ನೀವು ಹೋಗಿ ಹೋಲ್ ಬಿಡಪ್ಪ ನೀವು ರಾಜಿ ಆಗೋಣ ಅಂತ ಇವರಾಗೆ ರಾಜಿ ಹೊಡಿಸ್ಕೊಂಡವ್ರು ರಾಜಿ ಆಗ್ಲಿಕ್ಕೆ ಹೋಗೋದು. ನಾವು ಅನೇಕ ಕಡೆ ಹೊಂದಾಣಿಕೆ ಮಾಡ್ಕೊಂಡೇವೆ, ಗೌರವಾನ್ವಿತವಾದಂಥ ಹೊಂದಾಣಿಕೆ ನಮಗೆ. ಇಲ್ಲಾಂದ್ರೆ ನಾವು ಇಂಡಿಪೆಂಡೆಂಟ್ ನಿಂತೀವಿ. ಭಾರತೀಯ ಜನತಾ ಪಾರ್ಟಿ ಬೆಳೆಸ್ಲಿಕ್ಕೆ ಏನು ಮಾಡಬೇಕು ಅದನ್ನು ನಾವು ಯಾವಾಗಲೂ ವಾಜಪೇಯಿ ಕಾಲದಿಂದನೂ ಗೌರವಯುತವಾಗಿದ್ದಲ್ಲಿ ಹೊಂದಾಣಿಕೆ ಮಾಡಿಕೊಂಡಿವಿ. ಇಲ್ಲ ಅಂತಂದರೆ ನಾವು ಒಂದು ಪ್ರಮುಖ ಪಕ್ಷವಾಗಿ ಎಲ್ಲ ಕಡೆ ಇದ್ದೀವಿ. ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಹೋದ್ರೆ ಮುಗೀತಿರು ಕಾಂಗ್ರೆಸ್ ಪಾರ್ಟಿ ನ್ಯಾಷನಲ್ ಪಾರ್ಟಿ ಸ್ಟೇಟಸ್ಸು ಕಳ್ಕೊಬೋದು ಅವರು. ಅದಕ್ಕೆ ಈ ರೀತಿಯಾದಂಥ ಒಂದು ಬಾಲಿಶವಾದಂಥ ಹೇಳಿಕೆಯನ್ನು ಕೊಡೋದು ಬಂದ್ ಮಾಡಿರಿ. ಮತ್ತು ಕಾಂಗ್ರೆಸ್ ಪಾರ್ಟಿ ಎಲ್ಲರಿಗೂ ಹೇಳಿಟ್ಟದ ಮೋದಿಯವ್ರನ್ನ ಬೈರಿ ದಿವಸ ಅಂತ, ನಮ್ಮ ಮಂತ್ರಿ ಆದಿಯಾಗಿ ಬೈಲಿಲ್ಲ ಅಂದರೆ ನಿಮ್ಮ ಮಂತ್ರಿಗೆ ಸ್ಥಾನದಿಂದ ತೆಗಿತೀವಿ ಅಂತ. ಅದಕ್ಕೆ ಅವು ಪಾಪ ದಿನ ಬಂದು ಬೈತಾವೆ ಎಲ್ಲರೂ. ಮೋದಿಯವ್ರು ಬೈಲಿಲ್ಲ ಅಂದ್ರೆ ಅವ್ರನ್ನ ಪಾಪ ತೆಗೆದು ಬಿಡ್ತಾರೆ ಮಂತ್ರಿಮಂಡಲದಿಂದ.